ಜೈ ಜೈ ಕರ್ನಾಟಕ ಮತ್ತು ನನ್ನ ಆತ್ಮೀಯ ಗೆಳೆಯರೇ ಗೆಳತಿಯರೇ ಮತ್ತು ನಮ್ಮ ಹೆಮ್ಮೆಯ ಕನ್ನಡ ನಾಗರಿಕರಿಗೆ ಎಲ್ಲರಿಗೂ ಶುಭವಾಗಲಿ. ನಾನು ನಿಮ್ಮ ಪ್ರೀತಿಯ ಮುನ್ನಾರಾಜ, ಚಿತ್ರನಟ ಮತ್ತು ನಿರ್ಮಾಪಕ ಮತ್ತು ಹಾಗೂ ನನ್ನ ಒಂದು ಟ್ರಸ್ಟಿಗೆ ಚೇರ್ಮನ್ ಕೂಡ ಆಗಿದ್ದೀನಿ. ತಮ್ಮೆಲ್ಲ ಆಶೀರ್ವಾದ, ನನ್ನ ಹೆಮ್ಮೆಯ ಕನ್ನಡ ನಾಗರಿಕರ ಆಶೀರ್ವಾದ ಮತ್ತು ಎಲ್ಲರ ಅಭಿಮಾನಿಗಳ ಆಶೀರ್ವಾದದಿಂದ ಇವತ್ತು ನಾನು ಇನ್ನು ಹೆಸರು ಮಾಡೋದಕ್ಕೆ ಮುಂದೆ ಬರ್ತಾಯಿದ್ದೀನಿ. ದಯವಿಟ್ಟು ತಮ್ಮೆಲ್ಲ ಆಶೀರ್ವಾದ ಸದಾ ಇದೇ ಥರ ಇರಲಿ, ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನ್ನ ಆತ್ಮೀಯ ಗೆಳತಿಯರೇ, ಇತ್ತೀಚಿನ ದಿನಗಳಲ್ಲಿ ಮೊನ್ನೆ 3 ದಿವಸದಲ್ಲಿ ನಡೆದಿರೋಂಥ ಒಂದು ವಿಷಯದಲ್ಲಿಗೋಸ್ಕರ ಮಾತಾಡಿದ್ದೀನಿ. ಫ್ಯಾನ್ ವಾರ್ ಅನ್ನೋ ಏನು ಇವತ್ತು ಭುಗಿಲೆದ್ದಿದೆ, ಅದಕ್ಕೆ ನಾವೆಲ್ಲ ಸೇರಿ ಒಂದು ಏನು ಹೇಳೋದು, ಅದಕ್ಕೊಂದು ದಾರಿ ಹುಡುಕೋಣ. ಯಾವುದೇ ಥರದ ಫ್ಯಾನ್ ವಾರ್ ಆಗಿರ್ಬೋದು, ಭುಗಿಲೆದ್ದಿರೋ ಅಂಥ ಈ ಫ್ಯಾನ್ ವಾರ್ಗಳನ್ನ ಎಲ್ಲರಿಗೂ ಅವ್ರನ್ನೆಲ್ಲ ಒಂದು ಕಣ್ಣಿಗೆ ಮಾಡೋಣ. ಯಾಕಂದರೆ ಫ್ಯಾನ್ ವಾರ್ ಇದ್ದೇ ಇದೆ, ಆವಾಗಲೂ ನಡೀತಾ ಇದೆ. ಸೊ ಅದಕ್ಕೆ ನಮ್ಮ ಕರ್ನಾಟಕದ ಮುತ್ತರತ್ನಗಳು ಕಿಚ್ಚ ಬಾಸ್ ಮತ್ತು ಡಿ ಬಾಸ್ಗಳ ಮಧ್ಯದಲ್ಲಿ ದಯವಿಟ್ಟು ಬಿರುಕು ಯಾರು ತರಕೋಬೇಡಿ. ಅವರು ಪೈರಸಿ ಬಗ್ಗೆ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಹೊರತು ಬೇರೆ ಯಾವುದೇ ಒಂದು ವಾರ್ ಬಗ್ಗೆ ಮಾತಾಡಿಲ್ಲ, ಯಾವುದೇ ಒಂದು ಫ್ಯಾನ್ ವಾರ್ ಬಗ್ಗೆ ಮಾತಾಡಿಲ್ಲ, ಯಾವುದೋ ಒಂದು ಸ್ಟಾರ್ ವಾರ್ ಬಗ್ಗೆ ಮಾತಾಡಿಲ್ಲ. ನಾನು ನಿಮ್ಮ ಪ್ರೀತಿಯ ಮುನ್ನರಾಜ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲೇ ಆಗಲಿ ನಮ್ಮ ಕಿಚ್ಚ ಬಾಸ್ ಆಗಿರ್ಬೋದು, ಡಿ ಬಾಸ್ಗಾಗಿರ್ಬೋದು, ಯಾರಿಗೂ ನೋವು ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನಮ್ಮ ಕಿಚ್ಚ ಬಾಸು ಭಾಳ ಒಂದು ಹೃದಯವಂತಿಕೆ ಅವರು, ನಮ್ಮ ಡಿ ಬಾಸು ಅಷ್ಟೇ ತುಂಬ ಹೃದಯವಂತಿಕೆ. ಯಾಕಂದರೆ ಅವರು ನಮ್ಮ ಇಂಡಸ್ಟ್ರಿಯಲ್ಲಿದ್ದರೆ ಭಾಳಷ್ಟು ಟೆಕ್ನಿಷಿಯನ್ಗಳಾಗಿರ್ಬೋದು, ಚಿತ್ರಕಥೆ, ನಿರ್ದೇಶಕ ಎಲ್ಲರಿಗೂ ಕೆಲಸ ಸಿಗುತ್ತೆ, ಅವ್ರ ಜೀವನ ನಡೆಯುತ್ತೆ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದ್ರೆ, ತಲೆ ಬಾಗಿ ನಾನು ಮನವಿ ಮಾಡ್ಕೊಳ್ಳೋದ್ರೆ, ಎಲ್ಲೂ ಫ್ಯಾನ್ ವಾರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನೇ ಆಗಲಿ ನಾವೆಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಬಗೆಹರಿಸ್ಕೊಳ್ಳೋಣ. ಈ ಮುತ್ತುರತ್ನಗಳು, ನಮ್ಮ ಕರ್ನಾಟಕದ ಮುತ್ತುರತ್ನಗಳು ನಾವೆಲ್ಲ ಒಂದುಗೂಡಿಸ್ಬೇಕಂತ ಯೋಚನೆ ಮಾಡಬೇಕೇ ಹೊರತು, ಯಾಕಂದರೆ ನಾವು ಎಲ್ಲ ಒಂದು ಕುಟುಂಬ ಇದ್ದಾಗೆ ನಮ್ಮ ಸಿನಿಮಾ ರಂಗದವ್ರು ನಾವೆಲ್ಲರೂ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದುಗೂಡಿಸೋಣ. ಅವರ ಜೀವನದಲ್ಲಿ, ಅವರ ಸ್ನೇಹಿತರಲ್ಲಿ ಬಿರುಕು ಬಿಡೋದಕ್ಕೆ ಯಾವುದಕ್ಕೆ ಕಾರಣಕ್ಕೂ ನಾವು ಅದಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರಿಗೆ ತಪ್ಪು ಅನಿಸುತ್ತೆ ನನಗೆ ದಯವಿಟ್ಟು ನಾನು ಮಾತಾಡೋದು ತಪ್ಪು ಅಂತ ತಿಳ್ಕೊತೀನಿ. ಯಾಕಂದರೆ ನನ್ನ ಕರ್ತವ್ಯ, ತಾವು ಹೇಳಿರೋ ಮಾತನ್ನು ತಿಳ್ಕೊಂಡು ನನ್ನ ಕರ್ತವ್ಯ ಇರುತ್ತೆ. ಅದಕ್ಕೋಸ್ಕರ ಇನ್ನೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋ ತಲೆಬಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲೂ ಫ್ಯಾನ್ ವಾರ್ ಅಂತ ಒಂದು ಆ ಕೆಟ್ಟ ಪದಗಳನ್ನು ನೀವು ಬಳಸ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಒಂದು ಟ್ರಾಲ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಏನೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಇದೇ ಥರ ನಗ್ನಗ್ತಾ ಇರಿ.